ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ನಂದು ಬಾಣಂತನ 5 ಮಂತ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಈಗ ಗಂಡನ ಮನೆಗೆ ಹೋಗೋದು ಒಂದು ಶಾಸ್ತ್ರ ಇರುತ್ತೆ, ತೊಟ್ಲು ಶಾಸ್ತ್ರನೂ ಅಲ್ಲೇ ಮಾಡ್ತಾರೆ ಪಾಪುಗೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನಾವು ಪಾಪುಗೆ ಸ್ವಲ್ಪ ಜ್ಯುವೆಲರಿ ತೊಗೊಂಡು ಬಂದ್ವಿ ನಮ್ಮ ಪುಟಾಣಿಗೆ. ಇದು ಬಂದು ಜ್ಯುವೆಲರಿ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಆ್ಯಕ್ಚುಲಿ ನಾನು ಹೋಗಿದ್ದು ಬಂದಿದ್ದೀನಿ. ಹಾಗೆಯೇ ಅವರಪ್ಪ ಮಗಳನ್ನು ಹೇಗೆ ವೆಲ್ಕಮ್ ಮಾಡಿಕೊಂಡ್ರು ಅನ್ನೋದೊಂದು, ಮತ್ತು ನಾವು ಸಿಂಪಲ್ಲಾಗಿ ಮನೆಯಲ್ಲೇ ತೊಟ್ಲು ಶಾಸ್ತ್ರ ಮತ್ತು ನಾಮಕರಣ ಎರಡನ್ನೂ ಮಾಡ್ಕೊಂಡ್ವಿ. ಇದು ಆ ವ್ಲಾಗ್ ಆಗಿರುತ್ತೆ. ವಿಡಿಯೋ ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬನ್ನಿ. ವಿಡಿಯೋ ನೋಡ್ಕೊಂಡು ಸಿಗ್ತೀನಿ. ನೋಡಿ, ಇದು ನನ್ನ ಮಗಳದು ಕಾಲ್ಗೀತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟಿದ್ದು. ಡಬಲ್ ಲೇಯರ್ ಬರುತ್ತೆ. ಚಿಕ್ಕವಳಿದ್ದಾಗ ನನಗೂ ಕಾಲ್ಗೆಜ್ಜೆ ಅಂದರೆ ತುಂಬ ಇಷ್ಟ. ಈ ಥರ ಫುಲ್ ಗೆಜ್ಜೆ ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು ಹಾಕ್ಕೊಳ್ಳೋಕ್ಕಾಗಿರಲಿಲ್ಲ. ಆಮೇಲೆ ಈಗೇನಾದ್ರು ಹಾಕ್ಕೊಂಡ್ರೆ ಅದು ಇದು ಕಮೆಂಟ್ ಪಾಸ್ ಮಾಡೋದೇ ಜಾಸ್ತಿ. ಮೂಯಿನಿ ಅದು ಇದು ಅಂತ ಅಂದ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ. ಈಗ ಇದು ಕಾಲು ಚೈನ್ ಜೊತೆಗೇ ಹಾಕ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿರೋದು ಇದು. ಇದು ಬಂದ್ಬಿಟ್ಟು ಸೊಂಟಕ್ಕೆ ಹಾಕ್ಕೊಳ್ಳೋದು ಚೈನು. ನಾನು ಗಂಡು ಮಕ್ಳಿಗೆ ಮಾತ್ರ ತಗೊಡ್ತಾರೆ ಅಂತ ಅಂದ್ಕೊಂಡೆ. ನಮ್ಮ ಮಮ್ಮಿ ಬೇಡ ಅಂದ್ರೂ ತೊಗೊಟೈತೆ ಅವಳಿಗೆ ಸೊಂಟಕ್ಕೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು. ಇದನ್ನು ಚೆನ್ನಾಗಿದೆ. 2 ಹುಕ್ ಕೊಟ್ಟಿದ್ದಾರೆ. ಸೈಜ್ ವೈಸ್ ನಾವು ಹಾಕೋಬೋದು ಅಂತ ಅಂದ್ಬಿಟ್ಟು. ಸ್ವಲ್ಪ ದೊಡ್ಡೋಳಾಗೋ ತನಕನೂ ಹಾಕೋಬೋದು. ಹೊಸದಲ್ವ, ಅದಕ್ಕೆ ನಲ್ಕೊಂಡಿದೆ. ಇದು ಕೈಗೆ ಕಟ್ಕಚ್ಚರ ಇದೆ ನೋಡಿ. ಇದು ಎಷ್ಟು ಮಂದ ಇದೆ ಅಂದರೆ ಇದೇ ವೆಯ್ಟ್ ಜಾಸ್ತಿ. ನನಗೆ ತುಂಬ ಇಷ್ಟ ಆಯಿತು. ಅವಳಿಗೆ ದೊಡ್ಡದೇನೆ, ಬಟ್ ಮುಂದಕ್ಕೆ ಸರಿ ಹೋಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ದಪ್ಪಕ್ಕೆ. ಇದು ನನ್ನ ಮಗಳಿಗೆ ಅಂತ ರಿಂಗ್ ತೊಗೊಂಡಿದ್ದು. ಇನ್ನೂ ಬೇರೆ ಬೇರೆ ಡಿಸೈನು ತುಂಬ ಇತ್ತು, ಬಟ್ ಈ ಡಿಸೈನ್ ಯಾಕೋ ತುಂಬ ಇಷ್ಟ ಆಗೋಯ್ತು ನೋಡಿದ ತಕ್ಷಣ. ಅದಕ್ಕೆ ತೊಗೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದೂ ದೊಡ್ಡದಾಗಿದೆ. ದೊಡ್ಡವಳು ಇನ್ನೂ ಒಂದು 5 ವರ್ಷ ಮಕ್ಳಿಗೆ ಹಾಕೋ ಥರ ಇದೆ. ಚೆನ್ನಾಗಿದೆ ನೋಡಿ. ಅಲ್ಲಿವರೆಗೂ ಯೂಸ್ ಮಾಡ್ಬೋದು. ಅಂದರೆ ಕೆಲವು ಮಕ್ಕಳಿಗೆ ಬೇಗ ಟೈಟ್ ಆಗೋಗ್ಬಿಡುತ್ತೆ ನೋಡಿ. ಇದನ್ನು 1 ಗ್ರಾಮ್ ಮೇಲಿದೆ ಇದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಓಲೆನೇ ನನಗೆ ತುಂಬ ಇಷ್ಟ ಆಗಿದ್ದು. ಒಳ್ಳೆ ಬಿಲ್ಲಿ ಕಲ್ಲು ಓಲೆ ಥರ ಚೆನ್ನಾಗಿದೆ ಇದು. ಈ ಓಲೆ ತಗೊಂಡ್ಮೇಲೆ ಸ್ವಲ್ಪ ಡಿಸ್ಕಷನ್ ಆಗಿದ್ದು ಇದೇ ಓಲೆಗೇನೆ. ಬಟ್ ಡಿಸೈನ್ ನೋಡಿ ಅದೆಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮಸ್ತಾಗುತ್ತೆ ಅನಿಸುತ್ತೆ. ನಂಗೆ ನೋಡಿದ ತಕ್ಷಣ ಅದು ತುಂಬ ಇಷ್ಟ ಆಗೋಯಿತು. ಇನ್ನೂ ಬೇರೆನೂ ಇತ್ತು, ಬಟ್ ಇದೇ ತುಂಬ ಅಟ್ರಾಕ್ಟ್ ಆಗಿದ್ದು ನನಗೆ. ಅದಕ್ಕೆ ಇದನ್ನೇ ಫೈನಲ್ ಮಾಡಿ ತಗೊಂಡ್ವಿ. ಅವಳಿಗೆ ಹಾಕಿದ್ವಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ವೇರ್ ಮಾಡಿದ್ವಿ. ಪುಟ್ಟದಾಗೆಲ್ಲ ಅವಳಿಗೆ ದೊಡ್ಡದಾಗೇ ಕಾಣಿಸ್ತಿತ್ತು. ಇದು ನಾವು ಹಾಕೊಂಡ್ರೆ ಮಾತ್ರ ಪುಟ್ಟದಾಗಿ, ಹಂಗೆ ಅಂದ್ಬಿಟ್ಟು ನಾವು ಹಾಕೊಳ್ಳಲ್ಲ, ಇದೆಲ್ಲ ಅವಳಿಗೇನೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ರಿಂಗ್ ಬಂದ್ಬಿಟ್ಟು ಅವರ ಅಪ್ಪನ ಮನೆಯಿಂದ ತಂದು ಕೊಟ್ಟಿರೋದು. ಅವರಪ್ಪನ ಮನೆಯವರು 3 ತಿಂಗಳಿಗೆ ಎಣ್ಣೆ ಅಕ್ಕಿ ಸಾಮಾನಂತೇನೋ ತಂದು ಕೊಡ್ಬೇಕಂತಿದೆ. ದಿನಸಿ ಸಾಮಾನು, ಫುಡ್ ಎಲ್ಲ ತಂದು ಕೊಡ್ತಾರೆ. ಅದ್ರ ಜೊತೆಗೆ ಈ ಥರ ರಿಂಗ್ ತಂದು ಕೊಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು. ಇದು ಅವರ ಅಪ್ಪನೇ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದಿರೋದು. ನನಗೆ ಇಷ್ಟ ಆಯಿತು ಡಿಸೈನು. ಇದನ್ನು 1 ಗ್ರಾಮ್ ಮೇಲೆ ಇದೆ. ಇದನ್ನು ದೊಡ್ಡದಾಗಿದೆ. ಇದಿಷ್ಟು ನನ್ನ ಮಗಳಿಗೆ ಅಂತ ತಂದಿರೋ ಜ್ಯುವೆಲರಿಗಳು ಎಲ್ಲ ಅವಳಿಗೆ. ನನಗೆ ಇಷ್ಟ ಆಯಿತು ತುಂಬ.
ಸದ್ಯಕ್ಕೆ ಇಷ್ಟು ತಗೊಂಡಿದ್ದೀವಿ ಅವಳಿಗೆ ಅಂತ. ನಾವು ಜ್ಯುವೆಲರಿ ತೊಗೊಳಕ್ಕೆ ಹೋಗಿದ್ವಿ. ಗೋಲ್ಡ್ ಈಗ 9200 ಸಮಥಿಂಗ್ ಏನೋ ಇದೆ. ನಾವು ಹೋಗಿದಾಗ 9000 ಇತ್ತು. ಆ್ಯಕ್ಚುಲಿ ನಾನು ಗೋಲ್ಡ್ ಪ್ರೈಸ್ 9000 ಅಂದರೆ ಬರೀ 9000 ಅಂತಲೇ ಅಂದ್ಕೊಂಡಿದ್ದು. ಅಲ್ಲೋದ್ರಲ್ಲೇ ಗೊತ್ತಾಗಿದ್ದು ವೇಸ್ಟೇಜ್, ಕೂಲಿ, ಮಜೂರಿ, GST ಅಂತ ಅಂದ್ಕೊಂಡು ಇಟ್ಸ್ 10,500 ಎಬೋ, ಬಿಲೋ 11,000 ಪರ್ ಗ್ರಾಮ್ಗೆ. 9000 ಅಂದರೆ 9000 ಅಲ್ಲ, ಇದಿಷ್ಟನ್ನು ಸೇರಿಸಿ ನಿಯರ್ಲಿ 11,000 ಆಗುತ್ತೆ. ಎಲ್ಲನೂ ಇಷ್ಟ ಆಯಿತು, ನೋಡ್ಬಿಟ್ಟೆ ತಗೊಂಡ್ವಿ. ಗೋಲ್ಡ್ ಜ್ಯುವೆಲರಿ ಎಲ್ಲ ತೊಗೊಂಡು ಬಂದ್ವಿ. ನಮ್ಮ ಫ್ಯಾಮಿಲಿ ಅವ್ರಿಗೆ ತೋರಿಸಿದಾಗ ಅವ್ರು ಅಂದರು, ಯಾಕೆ ಸ್ಟೋನ್ ಇರೋದು ಯಾಕೆ ತೊಗೊಂಡಿದ್ದೀಯಾ ಅಂತ ಅಂದ್ಬಿಟ್ಟು. ಅವ್ರು ಹೇಳಿದ್ದು ತಪ್ಪಲ್ಲ, ಅವ್ರು ಯಾಕೆ ಹಂಗೆ ಹೇಳಿದ್ರು ಅಂತಂದರೆ, ಈಗ ನಾವು ಅದನ್ನು ಯೂಸ್ ಮಾಡಿರ್ತೀವಿ, ಅದನ್ನು ಮುಂದೆ ಬೇಡ ಅದನ್ನು ಕೊಟ್ಬಿಟ್ಟು ಬೇರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಕೊಡೋಕ್ಕೆ ಹೋದರೆ ಅವರು ಗೋಲ್ಡನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ, ಸ್ಟೋನನ್ನು ತಗೊಳ್ಳೋದಿಲ್ಲ. ಅದಕ್ಕೇ ಅವ್ರ ಥರ ಹೇಳಿದ್ರು. ಈಗ ಹೆಂಗೆ ಹೋಗಿದೆ ಅಂತಂದರೆ, ನಮ್ಗೆ ಅಷ್ಟು ಗೋಲ್ಡ್ ರೇಟ್ ಆಗಿರೋದಕ್ಕೆ ನಮ್ಗೆ ಇಷ್ಟಪಟ್ಟಿರೋ ಡಿಸೈನು ನಾವು ತೊಗೊಳಕ್ಕಾಗಲ್ಲ. ಚಿನ್ನ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂತ ನೋಡಬೇಕಾಗತ್ತೆ. ಈಗ ಗೋಲ್ಡ್ ಅಷ್ಟು ರೇಟ್ ಆಗಿದೆ, ಪರ್ ಗ್ರಾಮ್ಗೆ ಇಷ್ಟೊಂದು. ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ನೋಡ್ಕೊಂಡು ತೊಗೋಬೇಕು ನಾವು. ಅದಕ್ಕೆ ಕನ್ವಿನ್ಸ್ ಆಗೋಕ್ಕಾಗಲ್ಲ. ಇದು ನನ್ನ ಮಗಳು ತುಂಬ ಚೆನ್ನಾಗಿ ಕಾಣುತ್ತೆ ಅಂತಂದು ನಾನು ತೊಗೊಂಡೆ. ಹೋಗಲಿ ಬಿಡು ಅಂತ. ವಿಷಯ ಏನು ಅಂತಂದರೆ, ಗೋಲ್ಡ್ ಇರಲಿ ಸಿಲ್ವರ್ಗೂ ವೇಸ್ಟೇಜ್, ಕೂಲಿ, GST ಎಲ್ಲ ಕೊಡಬೇಕಾಗತ್ತೆ, ಮಜೂರಿ ಎಲ್ಲನೂ. ನನಗೆ ಇದೂ ಗೊತ್ತಿರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಮಮ್ಮಿ ಕೇಳ್ತಾ ಇದ್ದೀನಿ, ಇದನ್ನು ಕೊಡಬೇಕಾ ನಾವು ಅಂತಂದ್ಬಿಟ್ಟು. ಮತ್ತು ಅವರು ಎಲ್ಲ ಮಾಡಿರಲ್ವ ಚೆನ್ನಾಗಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದಕ್ಕೆಲ್ಲನೂ ಪೇ ಮಾಡಬೇಕು ಅಂತ, ವೇಸ್ಟೇಜ್ ಕೂಲಿ ಅದೆಲ್ಲನೂ ಕೊಡಬೇಕಂತ ನನಗೆ ಗೊತ್ತಿರಲಿಲ್ಲ. ಮತ್ತು ಸಿಲ್ವರು ಎಲ್ಲ ಟೋಟಲ್ ಬಂದುಬಿಟ್ಟು ಚೈನು ಅದೆಲ್ಲ 183 ಗ್ರಾಮ್ಸ್ ಇದೆ ಟೋಟಲು. ಅದಕ್ಕೆ ಎಕ್ಸ್ಟ್ರಾ ನಾವು ಕೂಲಿ ಮಜೂರಿ ಸೇರಿಸಿ ಅಮೌಂಟ್ ಪೇ ಮಾಡಿದ್ವಿ. ಇಲ್ಲ ಇಷ್ಟ ಆಯಿತು. ಪ್ಯೂರ್ ಇದೆ ಬೆಳ್ಳಿನೂ ಪ್ಯೂರ್ ಬೆಳ್ಳಿ ಬರುತ್ತೆ, ನಾರ್ಮಲ್ ಬೆಳ್ಳಿನೂ ಬರುತ್ತೆ. ನೋಡ್ಕೊಂಡು ತೊಗೋಬೇಕು. ತೊಗೋತೀವಿ, ಚೆನ್ನಾಗಿರೋದು ತೊಗೋಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಪ್ಯೂರ್ ಬೆಳ್ಳಿ ಚೆನ್ನಾಗಿದೆ, ಎಲ್ಲ ಡಿಸೈನ್ಸ್ ಎಲ್ಲ ಇಷ್ಟ ಆಯಿತು ತುಂಬ. ಓಕೆ, ಇದಿಷ್ಟು ಜ್ಯುವೆಲರಿ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ನನ್ನ ಹಸ್ಬೆಂಡು ಮಗಳು ಬರ್ತಾಳೆ ಅಂತ ಅಂದ್ಬಿಟ್ಟು ಫುಲ್ ಮನೆಗೆ ವೆಲ್ಕಮ್ ಮಾಡೋಕ್ಕೆ ಫ್ಲವರ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ನನಗೆ ಗೊತ್ತಿರಲಿಲ್ಲ ಅಷ್ಟೊಂದು ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ. ನನಗೆ ಐಡಿಯಾನೂ ಇರಲಿಲ್ಲ, ಅವ್ರು ನನಗೆ ಹೇಳೂ ಇರಲಿಲ್ಲ. ನಾನು ನಾರ್ಮಲ್ ಸಿಂಪಲಾಗಿ ಕರ್ಕೊಂಡು ಹೋಗ್ತಾರೆ, ಮನೇಲಿ ಒಂದು ಸ್ವಲ್ಪ ಸಿಂಪಲಾಗಿ ಮಾಡ್ಕೋತೀವಿ ಅಂತ ಅಂದ್ಕೊಂಡಿದ್ದೆ. ಸರ್ಪ್ರೈಸ್ ಆಯಿತು. ಸ್ವಲ್ಪ ಎಫರ್ಟ್ ಎಲ್ಲ ಹಾಕಿ ಮಗಳು ಬರ್ತಾಳೆ ಅಂತ ಅಂದ್ಬಿಟ್ಟು ಅಷ್ಟೊಂದು ಡೆಕೋರೇಷನ್ ಎಲ್ಲ ಮಾಡಿದ್ದು. ತುಂಬ ಖುಷಿಯಾಯಿತು. ನಮ್ಮ ಫ್ಯಾಮಿಲಿಯಲ್ಲೂ ಎಲ್ಲ ತುಂಬ ಖುಷಿಪಟ್ಟರು. ಮಗಳು ಬರ್ತಾಯಿದ್ದಾಳೆ ಅಂತ ಅಂದ್ಬಿಟ್ಟು ಇಷ್ಟೊಂದು ಚೆನ್ನಾಗಿ ವೆಲ್ಕಮ್ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ಗೆ ನೋಡೋರಿಗೆ ಸಿಂಪಲ್ ಅಂತ ಅನಿಸ್ಬೋದು, ಬಟ್ ಅವ್ರ ಫ್ಯಾಮಿಲಿಯವ್ರಿಗೇ ಗೊತ್ತಿರ್ತದೆ ಅದ್ರ ವ್ಯಾಲ್ಯೂ ಏನು ಅಂತ ಅಂದ್ಬಿಟ್ಟು. ಅವ್ರು ಚಿಕ್ಕ ಎಫರ್ಟ್ ಹಾಕಿ ಮಾಡಿದ್ರೂ ತುಂಬ ಖುಷಿ ಕೊಡುತ್ತೆ ಅದು. ನನಗೂ ತುಂಬ ಖುಷಿ ಆಯಿತು. ಎಲ್ಲ ಚೆನ್ನಾಗಾಯಿತು. ಸಿಂಪಲ್ಲಾಗಿಯೇ ಮನೆಯಲ್ಲಿ ತೊಟ್ಲು ಶಾಸ್ತ್ರನೂ ಮಾಡಿಕೊಂಡು ನಾಮಕರಣನೂ ಮಾಡಿದ್ವಿ. ಎಲ್ಲ ಚೆನ್ನಾಗಾಯಿತು ಒಟ್ಟಿನಲ್ಲಿ. ಇದಿಷ್ಟು ಈ ವ್ಲಾಗ್. ಇದನ್ನು ಒಟ್ಟಿಗೆ ಹಾಕ್ತಾಯಿದ್ದೀನಿ, ಏಕೆಂದರೆ ಸಪ್ರೇಟಾಗಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಮರ್ಜ್ ಮಾಡಿ ಹಾಕ್ತಾಯಿದ್ದೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.